exercise 12.1 second question ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ರಿ a vessel is in the form of a hollow hemisphere ಒಂದು ಹೆಮಿಸ್ಫಿಯರ್ ಇದೆ ಅಂತೆ ಓಕೆ ಮೌಂಟೆಡ್ ಬೈ ಎ ಹಾಲೋ ಸಿಲಿಂಡರ್ ಅದ್ರ ಮೇಲೆ ಏನ್ ಮೌಂಟ್ ಮಾಡಿದ್ದಾರೆ ಸಿಲಿಂಡರ್ ನ ಮೌಂಟ್ ಮಾಡಿದ್ದಾರೆ ಓಕೆ ಈಗ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ ನೆಕ್ಸ್ಟ್ ದ ಡಯಾಮೀಟರ್ ಆಫ್ ದ ಹೆಮಿಸ್ಫಿಯರ್ ಈಸ್ 14 ಸೆಂಟಿಮೀಟರ್ ಸೊ ಡಯಾಮೀಟರ್ ಬಂದ್ಬಿಟ್ಟು ಎಷ್ಟು ಕೊಟ್ಟಿದ್ದಾರೆ 15 ಸೆಂಟಿಮೀಟರ್ ಸೊ ರೇಡಿಯಸ್ ಏನಾಗುತ್ತೆ ಡಯಾಮೀಟರ್ ಅಲ್ಲಿ ಅರ್ಧ ಸೊ 15 ಬೈ 1 ಜಾ 2 7 ಜಾ ರೇಡಿಯಸ್ ಬಂದ್ಬಿಟ್ಟು ಎಷ್ಟು 7 ಸೆಂಟಿಮೀಟರ್ ಸೊ ಈಗ ನನಗೆ ಹೆಮಿಸ್ಫಿಯರ್ ರೇಡಿಯಸ್ ಗೊತ್ತಾಯ್ತು ಎಷ್ಟು 7 ಅಂತ ಗೊತ್ತಾಯ್ತು ನಿಮಗೆ ಲಾಜಿಕ್ ಗೊತ್ತಿರ್ಬೇಕಂದ್ರೆ ಹೆಮಿಸ್ಫಿಯರ್ ಅಲ್ಲಿ ರೇಡಿಯಸ್ ಎಷ್ಟಿರ್ತೋ ಹೈಟ್ ಆಫ್ ದ ಹೆಮಿಸ್ಫಿಯರ್ ಕೂಡ ಅಷ್ಟೇ ಇರುತ್ತೆ ರೇಡಿಯಸ್ ಆಫ್ ಹೆಮಿಸ್ಫಿಯರ್ ಎಷ್ಟಿರುತ್ತೋ ಹೈಟ್ ಆಫ್ ದ ಹೆಮಿಸ್ಫಿಯರ್ ಕೂಡ ಅಷ್ಟೇ ಇರುತ್ತೆ ಸೊ ಇಲ್ಲಿ ರೇಡಿಯಸ್ 7 ಅಂದ್ರೆ ಹೈಟ್ ಆಫ್ ದ ಹೆಮಿಸ್ಫಿಯರ್ ಕೂಡ 7 ಇರುತ್ತೆ ಅದು ಎದಕ್ 7 ಇರುತ್ತೆ ಅಂತ ಹೇಳ್ತೀನಿ ಅಬ್ಸರ್ವ್ ಮಾಡ್ರಿ ನೀವೇ ನೋಡ್ರಿ ಈಗ ನಾನು ಇದು ರೇಡಿಯಸ್ ಇದು ಸೆಂಟರ್ ಅನ್ಕೊಂಡ್ರೆ ನಮ್ ರೇಡಿಯಸ್ 7 ಸೆಂಟಿಮೀಟರ್ ಹೌದಾ ಈಗ ನಾನು ಈ ಪಾಯಿಂಟ್ ಇಂದ ಸ್ಕೈವರ್ ಇಟ್ಕೊಂಡು ಪಾಯಿಂಟ್ ವರೆಗೆ ತಗೊಂಡ್ರೆ ನಾನೀಗ ಒಂದು ಸೆಮಿ ಸರ್ಕಲ್ ಹಾಕಿದ್ರೆ ಸೊ ನಥಿಂಗ್ ಬಟ್ ಎಲ್ಲ ಕಡೆ ಏನಿರುತ್ತೆ 7 ಇರುತ್ತೆ ಸೊ ಈಗ ನೀವೇನ್ ಮಾಡ್ರಿ ನಮ್ಮಲ್ಲಿ ಒಂದು ಸ್ಟ್ರೇಟ್ ಲೈನ್ ಹಾಕಿನಂದ್ರೆ ಇದು ಕೂಡ 7 ಇರುತ್ತೆ ಸೊ ರೇಡಿಯಸ್ ಆಫ್ ಹೆಮಿಸ್ಫಿಯರ್ ಎಷ್ಟಿರುತ್ತೋ ಹೈಟ್ ಆಫ್ ಹೆಮಿಸ್ಫಿಯರ್ ಕೂಡ ಇರುತ್ತೆ ಇಲ್ಲಿ ಬರುತ್ತೀನಿ ರೇಡಿಯಸ್ ಆಫ್ ಹೆಮಿಸ್ಫಿಯರ್ ಇಸ್ ಈಕ್ವಲ್ ಟು ಹೈಟ್ ಆಫ್ ಹೆಮಿಸ್ಫಿಯರ್ ಇಸ್ ಈಕ್ವಲ್ ಟು ಎಷ್ಟು 7 ಸೆಂಟಿಮೀಟರ್ ಅಂತ ಬರೀತೀನಿ ಈಗ ನೆಕ್ಸ್ಟ್ ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ ಈಗ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಅಂಡ್ ಟೋಟಲ್ ಹೈಟ್ ಆಫ್ ದ ವೆಸಲ್ ಈಸ್ 15 ಸೆಂಟಿಮೀಟರ್ ಟೋಟಲ್ ಹೈಟ್ ಕೊಟ್ಟಿದ್ದಾನೆ ಇದನ್ನು ಟೋಟಲ್ ಹೈಟ್ ಆಫ್ ದ ವೆಸಲ್ ಬಂದ್ಬಿಟ್ಟು ಎಷ್ಟು ಕೊಟ್ಟಿದ್ದಾನೆ 15 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ ಈಗ ನೀವು ನೋಡಿದ್ರೆ ನನಗೆ ಹೈಟ್ ಆಫ್ ದ ಹೆಮಿಸ್ಫಿಯರ್ ಗೊತ್ತು ಹೈಟ್ ಆಫ್ ದ ಹೆಮಿಸ್ಫಿಯರ್ ಎಷ್ಟು ಇದು 7 ಇದೆ ಬಟ್ ನನಗೆ ಹೈಟ್ ಆಫ್ ದ ಸಿಲಿಂಡರ್ ಗೊತ್ತಿಲ್ಲ ಓಕೆ ಈಗ ನಾನು ಏನ್ ಬರಿಬಹುದು ಇಲ್ಲಿ ಈಕ್ವೇಶನ್ ನೋಡಿದ್ರೆ ಹೈಟ್ ಆಫ್ ದ ಸಿಲಿಂಡರ್ ಪ್ಲಸ್ ಹೈಟ್ ಆಫ್ ಹೆಮಿಸ್ಫಿಯರ್ ಇಸ್ ಈಕ್ವಲ್ ಟು ಹೈಟ್ ಆಫ್ ವೆಸಲ್ ಅಂತ ಬರಿಬೋದಾ ಈಗ ನೀವೇ ನೋಡ್ರಿ ಹೈಟ್ ಆಫ್ ಸಿಲಿಂಡರ್ ಪ್ಲಸ್ ಹೈಟ್ ಆಫ್ ಹೆಮಿಸ್ಫಿಯರ್ ಬಂದ್ಬಿಟ್ಟು ಏನಾಗುತ್ತೆ ಹೈಟ್ ಆಫ್ ವೆಸಲ್ ಬರುತ್ತೆ ಅದನ್ನೇ ನಾನು ಈಕ್ವೇಶನ್ ಬರ್ದೆ ಈಗ ಹೈಟ್ ಆಫ್ ಸಿಲಿಂಡರ್ ಎಷ್ಟು ಗೊತ್ತಿಲ್ಲ ಪ್ಲಸ್ ಹೈಟ್ ಆಫ್ ಹೆಮಿಸ್ಫಿಯರ್ ಎಷ್ಟು ಅಂತ ಗೊತ್ತು 7 ಅಂತ ಗೊತ್ತು 7 ಬರೀತೀನಿ ಹೈಟ್ ಆಫ್ ವೆಸಲ್ ಎಷ್ಟು 13 ಅಂತ ಗೊತ್ತು ಈಗ ನೀವು ನೋಡ್ರಿ ಹೈಟ್ ಆಫ್ ಸಿಲಿಂಡರ್ ಪ್ಲಸ್ 7 ಆ ಕಡೆ ಹೋದ್ರೆ -7 ಆಗುತ್ತೆ ಸೊ ಹೈಟ್ ಆಫ್ ಸಿಲಿಂಡರ್ ಬಂದ್ಬಿಟ್ಟು ಎಷ್ಟಾಗುತ್ತೆ 6 ಸೆಂಟಿಮೀಟರ್ ಆಗುತ್ತೆ ಓಕೆ ಸೊ ನಾನೇನ್ ಬರೀತೀನಿ ಈಗ ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ ಸೊ ಹೈಟ್ ಆಫ್ ಸಿಲಿಂಡರ್ ಏನಂತ ಬರೀತೀನಿ 6 ಸೆಂಟಿಮೀಟರ್ ಅಂತ ಬರೀತೀನಿ ಓಕೆ ಈಗ ಇದಿಷ್ಟು ಎರೇಸ್ ಮಾಡು ಈಗ ನೀವು ನೋಡ್ರಿ ನಮಗೆ ಏನ್ ಫೈಂಡ್ ಮಾಡ್ಬೇಕು ನೋಡ್ರಿ ಫೈಂಡ್ ದ ಇನ್ನರ್ ಸರ್ಫೇಸ್ ಏರಿಯಾ ಆಫ್ ದ ವೆಸಲ್ ನಥಿಂಗ್ ಬಟ್ ಏನು ಸರ್ಫೇಸ್ ಏರಿಯಾ ಕಂಡಿಬೇಕು ಓಕೆ ಈಗ ಅವ್ರು ಏನ್ ಮಾಡಿದಾರೆ ಹಾಲೋ ಅಂತ ಕೊಟ್ಟಿದ್ದಾರೆ ಹೆಮಿಸ್ಫಿಯರ್ಗೂ ಹಾಲೋ ಅಂತ ಕೊಟ್ಟಿದ್ದಾರೆ ಸಿಲಿಂಡರ್ಗೂ ಹಾಲೋ ಅಂತ ಕೊಟ್ಟಿದ್ದಾರೆ ಹಾಲೋ ಮೀನಿಂಗ್ ಅಂದ್ರೆ ಎಕ್ಸಾಂಪಲ್ ಈ ಸಿಲಿಂಡರ್ ಅಂತ ಅನ್ಕೊಳ್ರಿ ಓಕೆ ಈಗ ಹಾಲೋ ಅಂತಂದ್ರೆ ಈ ಟಾಪ್ ಮತ್ತೆ ಬಾಟಮ್ ಓಪನ್ ಇದೆ ಅಂತ ಅರ್ಥ ಹಾಲೋ ಅಂದ್ರೆ ನಥಿಂಗ್ ಓಪನ್ ಇದೆ ಅಂತ ಅರ್ಥ ಈಗ ನೀವು ನೋಡಿದ್ರೆ ನಾನು ಈಗ ಇದರಲ್ಲಿ ವಾಟರ್ ಹಾಕಿದ್ರೆ ಓಪನ್ ಇರೋದ್ರಿಂದ ಇದು ಕೆಳವರೆಗೆ ಬರುತ್ತೆ ಓಕೆ ಈಗ ನೆಕ್ಸ್ಟ್ ಏನ್ ನೋಡ್ರಿ ಇದ್ರ ಕೆಳಗಡೆ ಏನಿದೆ ಹೆಮಿಸ್ಫಿಯರ್ ಇದೆ ಹೆಮಿಸ್ಫಿಯರ್ ಏನಿದೆ ಅದು ಕೂಡ ಹಾಲೋ ಕೊಟ್ಟಿದ್ದಾರೆ ಅಂದ್ರೆ ನಥಿಂಗ್ ಬಟ್ ಏನು ಈ ಪಾರ್ಟ್ ಕೂಡ ಓಪನ್ ಇದೆ ಅಂತ ಅರ್ಥ ಸೊ ಈಗ ಇಲ್ಲಿ ಮೇಲಿಂದ ನೀರ್ ಹಾಕಿದ್ರೆ ಇದು ಓಪನ್ ಇರೋದ್ರಿಂದ ಇದು ಕೂಡ ನೀರ್ ಇಲ್ಲಿವರೆಗೆ ಬರುತ್ತೆ ಸೊ ನಮಗೆ ಗೊತ್ತಾಯ್ತು ಸೀಲ್ಸ್ ಅಪ್ಲೈ ಮಾಡ್ಬೇಕು ಸೀಲ್ಸ್ ಯಾವಾಗ ಅಪ್ಲೈ ಮಾಡ್ತೀವಿ ಅಂದ್ರೆ ಟಾಪ್ ಬಾಟಮ್ ಓಪನ್ ಇದ್ದಾಗ ಈಗ ಸಿಲಿಂಡರ್ ಅಲ್ಲಿ ಟಾಪ್ ಓಪನ್ ಇದೆ ಬಾಟಮ್ ಓಪನ್ ಇದೆ ಹೆಮಿಸ್ಫಿಯರ್ ಅಲ್ಲಿ ಅರೆ ಟಾಪ್ ಒಂದೇ ಬರುತ್ತೆ ಅದು ಓಪನ್ ಇದೆ ಸೊ ನಾವ್ ಇವಾಗ ಏನ್ ಮಾಡ್ಬೇಕು ಈಗ ನಾವು ಸಿಲಿಂಡರ್ಗೂ ಸೀಲ್ಸ್ ಕಂಡುಹಿಡಿಬೇಕು ಹೆಮಿಸ್ಫಿಯರ್ಗೂ ಸೀಲ್ಸ್ ಕಂಡುಹಿಡಿಬೇಕು ಇವ್ರಿಬ್ಬರನ್ನ ಆಡ್ ಮಾಡಿದ್ರೆ ವೆಸಲ್ ಸಿಗುತ್ತೆ ಸೊ ಏನ್ ಬರಿಬಹುದು ನಾನು ವೆಸಲ್ದು ಟೋಟಲ್ ಸರ್ಫೇಸ್ ಏರಿಯಾ ಓಕೆ ಈಗ ಬರಿತೀನಿ ಟೋಟಲ್ ಸರ್ಫೇಸ್ ಏರಿಯಾ ಆಫ್
ವೆಸಲ್ ಬಂದ್ಬಿಟ್ಟು ನಾವೇನ್ ಬರಿಬಹುದು, ಇಬ್ಬರನ್ನ ಆಡ್ ಮಾಡ್ಬೇಕು. ಒಂದು ಸಿ ಎಸ್ ಎ ಆಫ್ ಸಿಲಿಂಡರ್ ನ ಪ್ಲಸ್ ಸಿ ಎಸ್ ಎ ಆಫ್ ಹೆಮಿಸ್ಪಿಯರ್ ನ. ಓಕೆ, ಇವ್ರಿಬ್ಬರನ್ನ ಮಾಡ್ಬೇಕು. ಈಗ ಸಿ ಎಸ್ ಆಫ್ ಸಿಲಿಂಡರ್ ಫಾರ್ಮ್ ಏನು, 2πr/h. ಸಿ ಎಸ್ ಆಫ್ ಹೆಮಿಸ್ಪಿಯರ್ ಫಾರ್ಮ್ ಏನು, 2πr². ಓಕೆ, ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 2 into π ವ್ಯಾಲ್ಯೂ ಬಂದ್ಬಿಟ್ಟು 22/7. ರೇಡಿಯಸ್ ಬಂದ್ಬಿಟ್ಟು ಎಷ್ಟು, ಇಲ್ಲಿ ರೇಡಿಯಸ್ ನೋಡ್ರಿ, ಲೈಕ್ ಹೆಮಿಸ್ಪಿಯರ್ ರೇಡಿಯಸ್ ಎಷ್ಟಿರುತ್ತೋ ಸಿಲಿಂಡರ್ಸ್ ಕೂಡ ಅಷ್ಟೇ ಇದೆ, ಯಾಕಂದ್ರೆ ಕಾಮನ್ ಇದೆ ನೋಡ್ರಿ. ಈಗ ನೀವು ನೋಡಿದ್ರೆ ಈ ಪಾರ್ಟ್ ಓಕೆ ಕಾಮನ್ ಇದೆ, ಸಿಲಿಂಡರ್ಗೂ ಇದೆ ಹೆಮಿಸ್ಪಿಯರ್ಗೂ ಇದೆ. ಸೊ ರೇಡಿಯಸ್ ಆಫ್ ಸಿಲಿಂಡರ್ ಕೂಡ ಎಷ್ಟಾಗುತ್ತೆ, ಅದು ಕೂಡ 7 ಆಗುತ್ತೆ. ಸೊ 7 into ಹೈಟ್ ಆಫ್ ಸಿಲಿಂಡರ್ ಎಷ್ಟು 6 ಪ್ಲಸ್ 2 into π ವ್ಯಾಲ್ಯೂ ಬಂದ್ಬಿಟ್ಟು 22/7. ಹೆಮಿಸ್ಪಿಯರ್ ರೇಡಿಯಸ್ ಎಷ್ಟಿದೆ, 7 ಇದೆ. ಸೊ 7 into 7. ಓಕೆ, ಈಗ ಕ್ಯಾನ್ಸಲ್ ಮಾಡೋಣ. 7 ಕ್ಯಾನ್ಸಲ್ ಆಯ್ತು, ಇಲ್ಲಿ ಕೂಡ 7 ಕ್ಯಾನ್ಸಲ್ ಆಯ್ತು. ಈಗ ನೀವು ನೋಡಿದ್ರೆ 22 into 2 ಎಷ್ಟಾಗುತ್ತೆ, 44 into 6 ಆಯ್ತು. ಪ್ಲಸ್ ಇಲ್ಲಿ ಏನಾಯ್ತು, 22 2 ಜಾ 44 into 7 ಆಯ್ತು. ಓಕೆ, ಈಗ 6 4 ಜಾ 24, 2 ಕ್ಯಾರಿ, 6 4 ಜಾ 24 ಪ್ಲಸ್ 2 26 ಆಯ್ತು. ಪ್ಲಸ್ ಇಲ್ಲಿ 7 4 ಜಾ 28, 2 ಕ್ಯಾರಿ, ಮತ್ತೆ 7 4 ಜಾ 28 ಪ್ಲಸ್ 2 30 ಆಯ್ತು, 308 ಆಯ್ತು. ಸೊ 264 ಪ್ಲಸ್ 308. ಈಗ ಆಡ್ ಮಾಡಿದ್ರೆ 4 + 8 12 ಆಯ್ತು. 6 + 1 7 + 3 5. ಸೊ ಎಷ್ಟಾಯ್ತು, 572. ಓಕೆ, ಇಲ್ಲಿ ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಸೆಂಟಿಮೀಟರ್ ಬರೀತೀವಿ. ಏರಿಯಾ ಟಿ ಎಸ್ ಅಂದ್ರೇನು, ಟೋಟಲ್ ಸರ್ಫೇಸ್ ಏರಿಯಾ. ಏರಿಯಾ ಇದ್ದಾಗ ನಾವು ಸ್ಕ್ವೇರ್ ಅಂತ ಬರಿಬೇಕು, ಸೆಂಟಿಮೀಟರ್ ಇದ್ರೆ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರಿಬೇಕು, ಇದ್ರೆ ಮೀಟರ್ ಸ್ಕ್ವೇರ್ ಅಂತ ಬರಿಬೇಕು. ಸೊ ಟೋಟಲ್ ವೆಸಲ್ ಏರಿಯಾ ಬಂದ್ಬಿಟ್ಟು ಎಷ್ಟು, 572 ಸೆಂಟಿಮೀಟರ್ ಸ್ಕ್ವೇರ್. ಇದು ಬಂದ್ಬಿಟ್ಟು ಆನ್ಸರ್. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು ಅಂಡ್ ಟೆಲಿಗ್ರಾಮ್ ಚಾನಲ್ ಲಿಂಕು ಮತ್ತೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ದು ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಮೆಸೇಜ್ ಮಾಡ್ಬಿಟ್ಟು ನೀವು ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ಟಿರೋ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಏನ್ ಮಾಡಿರ್ತೀನಿ, ಈಗ ನೀವು ನೋಡಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಓಕೆ ನನ್ನ ಇನ್ಸ್ಟಾಗ್ರಾಮ್ದು ಚಾನಲ್ ಲಿಂಕ್ ಹಾಕಿರ್ತೀನಿ. ಓಕೆ ಓಕೆ ಆಮೇಲೆ ಅದ್ರ ಜೊತೆಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್, ಓಕೆ ಟೆಲಿಗ್ರಾಮ್ದು ಕೂಡ ಹಾಕಿರ್ತೀನಿ. ಓಕೆ, ಅವೆರಡನ್ನ ನೀವು ರೆಫರ್ ಮಾಡ್ರಿ. ಓಕೆ, ನಿಮ್ಗೆ ಇನ್ಸ್ಟಾಗ್ರಾಮ್ ನೇಮ್ ಬೇಕಂತಂದ್ರೆ ಓಕೆ ಸಜ್ಜನ್ ಎಜುಕೇಶನ್ ಹಬ್ ಕನ್ನಡ ಅಂತ ಹೊಡೆದು ಬಿಟ್ರೆ ಸರ್ಚ್ ಅಲ್ಲಿ ಓಕೆ ನೀವು ಇದನ್ನ ಯೂಸರ್ ನೇಮ್ ನ ನೀವು ಸರ್ಚ್ ಮಾಡಿದ್ರೆ ಸೊ ಲೈಕ್ ಒಂದು ID ಬರುತ್ತೆ, ಅದನ್ನ ನೀವು ಫಾಲೋ ಮಾಡಿದ್ರು ನಡೆಯುತ್ತೆ. ಇಲ್ಲಾಂದ್ರೆ ನಾ ಕೊಟ್ಟಿರೋ ಲಿಂಕ್ ನ ನೀವು ಪ್ರೆಸ್ ಮಾಡಿದ್ರೆ ಅದು ಡೈರೆಕ್ಟ್ ಆಗಿ ಅಲ್ಲಿಗೆ ಹೋಗುತ್ತೆ. ಸೊ ನೀವು ಅವಾಗ ಅದನ್ನ ಫಾಲೋ ಮಾಡಿ. ಅದೇ ರೀತಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಲೈಕ್ ನೀವು ಇದನ್ನ ನೀವು ಲೈಕ್ ಫಾಲೋ ಮಾಡಿ. ಅದರಿಂದ ಬಹಳ ಅಡ್ವಾಂಟೇಜ್ ಲೈಕ್ ಎಕ್ಸಾಮ್ ಟೈಮ್ ಅಲ್ಲಿ, ಎಸ್ಪೆಷಲಿ ಎಕ್ಸಾಮ್ ಟೈಮ್ ಅಲ್ಲಿ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಸೊ ನೀವು ಅದನ್ನ ನೆಗ್ಲೆಕ್ಟ್ ಮಾಡಬೇಡ್ರಿ. ಓಕೆ, ಅಲ್ಲಿ ನಿಮಗೆ ನೋಟ್ಸ್ದು PDF ಓಕೆ ಆಮೇಲೆ ಲೈಕ್ ಕ್ವಶನ್ ಪೇಪರ್ದು ಇದ್ರೆ ಕ್ವಶನ್ ಪೇಪರ್ಸ್ ಎಲ್ಲ ಅದ್ರಲ್ಲಿ ಹಾಕ್ತೇನೆ. ಓಕೆ, ಸೊ ದಟ್ ನಿಮ್ಗೆ ಇದು ಈಸಿಯಾಗಿ ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ರಿ, ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.